ಹೆಲೋ ಎವ್ರಿವನ್, ವೆಲ್ಕಮ್ ಟು ಹೊಸ ರೆಸಿಪಿ. ಜೊತೆಗೆ ಇವತ್ತು ಮೊಟ್ಟೆ ಸಾಂಬಾರನ್ನ ಮಾಡ್ತಿದ್ದೀನಿ. ಅಂದರೆ ಮೊಟ್ಟೆ ಸಾಂಬಾರು ಮಾಡೋರಿಗೆ ಒಂದೇ ಕಂಪ್ಲೇಂಟ್ ಇರುತ್ತೆ, ಅಯ್ಯೋ ಮೊಟ್ಟೆ ಒಡೆದೋಗ್ಬಿಡ್ತು, 4 ಮೊಟ್ಟೆ ಹಾಕಿದೆ, ಅದರಲ್ಲಿ 3 ಮೊಟ್ಟೆ ಮಾತ್ರ ಚೆನ್ನಾಗಿ ಬಂದಿದೆ, ನಿಮ್ಮ ಮೊಟ್ಟೆ ಒಡೆದೋಗಿದೆ, ಆ ಥರ ಎಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಯಾವ ರೀತಿ ಒಂದು ಮೊಟ್ಟೆನೂ ಒಡೆದೋಗ್ದಂಗೆ ಮಾಡೋಣ ಅಂತ ನೋಡೋಣ. ಇವಾಗ ಫಸ್ಟು ತರಕಾರಿನ ವಾಶ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಟೊಮೊಟೊ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, 7-8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ. ಇದನ್ನೆಷ್ಟನ್ನು ವಾಶ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇವಾಗ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದೇ ಪೇಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಿಕ್ಸು ಅದನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ 1 ಚಿಕ್ಕ ಟೇಬಲ್ ಸ್ಪೂನಲ್ಲಿ ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಅದನ್ನು ಪೇಸ್ಟಾಗಿ ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ ಏನೇನು ಮಸಾಲೆಗಳಿದೆ ಅವನ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ನಾನು ಏನು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಪಾತ್ರೆ ಒಳಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇವಾಗಲೇ, ಯಾಕೆಂದರೆ ಮೊಟ್ಟೆ ಹಾಕಿದ್ಮೇಲೆ ಅದನ್ನು ಕನ್ಸಿಸ್ಟೆನ್ಸಿ ಇದು ಮಾಡೋಕ್ಕಾಗಲ್ಲ. ಇವಾಗಲೇ ನೋಡ್ಕೊಳ್ಳಿ, ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈ ಥರ ಒಂದೊಂದು ಬಟ್ಲಿಗೆ ಒಂದೊಂದು ಮೊಟ್ಟೆ ಹೊಡೆದು ಸೈಡು ಅಂದರೆ ಪಕ್ಕಕ್ಕೆ ಬಿಡಬಾರ್ದು, 1 ಮೊಟ್ಟೆಗೆ 1 ಮೊಟ್ಟೆ ಟಚ್ ಆಗಬೇಕು, ಆ ರೀತಿ ಹಾಕ್ಕೊತಿದ್ದೀನಿ. ಇವಾಗ ಇದರ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಈ ಥರ ಕುದಿಸ್ಕೊಳ್ಳೋಣ. ನೋಡಿ ಮೊಟ್ಟೆ ಎಲ್ಲ ಬೆಂದು ಮೇಲೆ ಬಂದಿದೆ. ಇವಾಗ ಮೊಟ್ಟೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಬಿಟ್ಟು ಈಗ 1 ನಿಮಿಷ ಹಾಗೇ ಕುದಿಸ್ಕೊಳ್ಳೋಣ. ಇವಾಗ ನೋಡಿ ಪರ್ಫೆಕ್ಟಾಗಿರೋ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ನೋಡಿ 1 ಮೊಟ್ಟೆನೂ ಹೊಡೆದೋಗಿಲ್ಲ, ಎಲ್ಲ ಮೊಟ್ಟೆನೂ ತೋರಿಸ್ತೀನಿ. ನೋಡಿ 4 ಮೊಟ್ಟೆ ಹಾಕಿದೆ, 4 ಮೊಟ್ಟೆನೂ ತುಂಬ ಚೆನ್ನಾಗಿ ಬಂದಿದೆ, ಯಾವ ಮೊಟ್ಟೆನೂ ಹೊಡೆದೋಗಿಲ್ಲ. ನೋಡ್ಬೋದು ನೀವು ನಿಮ್ಮ ಮನೇಲಿ ಮಾಡಿ ಯಾವ ರೀತಿ ಬಂದಿತ್ತು ಸಾಂಬಾರು ಕಮೆಂಟ್ ಮೂಲಕ ತಿಳಿಸಿ. ಹೊಸ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.